ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ನಿನ್ನೆ ಸಂಬಂಧಪಟ್ಟಂತೆ ಏನು ಮಾಡಿದ್ದೀವಿ, SSCಗೆ ಸಂಬಂಧಪಟ್ಟಂತೆ ಹೊಸ ನೋಟಿಫಿಕೇಷನ್ ಯಾವಾಗ, ಸಿಲೆಬಸ್ ಯಾವಾಗ, ಅದೇ ರೀತಿ ಮ್ಯಾಥ್ಸ್ ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತೆ ಎಷ್ಟು ಕ್ವಶನ್ನು ಯಾವ್ಯಾವ ಟಾಪಿಕ್ ಮೇಲೆ ಬರ್ತವೆ ಎಲ್ಲ ಟಾಪಿಕ್ಗಳನ್ನು ನೋಡ್ತಾ ನಾವು ನಿನ್ನೆ ಒಂದು ಕ್ಲಾಸ್ ಮಾಡಿದ್ವಿ. ಅದೇ ರೀತಿ ಈಗ ಯಾವ ರೀತಿ ಕ್ವಶನ್ಸ್ ಬಂದಿದ್ದು ಅವುಗಳನ್ನ ಯಾವ ರೀತಿ ಶಾರ್ಟ್ ಆಗಿ ವೆರಿ ಸಿಂಪಲ್ಲಾಗಿ 5 to 10 ಸೆಕೆಂಡ್ ಒಳಗೆ ನಾವು ಸೊಲ್ಯೂಷನನ್ನು ಯಾವ ರೀತಿ ಮಾಡೋದು ಅಂತೇಳಿ ನೋಡ್ತಾ ಹೋಗೋಣ. ಓಕೆ, ಈಗ ಕ್ವಶನನ್ನು ನೋಡ್ತಾ ಹೋಗೋಣ ಯಾವ ರೀತಿ ಅಂತೇಳಿ. ಇದು ಪಾರ್ಟ್ 1 ಅಂತ ಇದೆ. ಓಕೆ, ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡೋಣ. ಓಕೆ, ಇವತ್ತು ಪಾರ್ಟ್ 1ಅಲ್ಲಿ ಯಾವ ಥರ ಕ್ವಶನು ಬಂದವ ಅಂತೇಳಿ ನೋಡ್ತಾ ಹೋಗೋಣ ವಿತ್ ಸೊಲ್ಯೂಷನ್. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದು ಭಾಳ ಜನ ಇನ್ನೂ ಮಾಡಿಲ್ಲ, ಯಾಕಂದರೆ ಕಂಟಿನ್ಯೂ ನಿಮಗೆ SSC ಸಂಬಂಧಪಟ್ಟಂತೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಅದು ನೋಟಿಫಿಕೇಷನ್ ಬರ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಓಕೆ, ಡನ್. ಈಗ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನು ಯಾವ ರೀತಿ ಅದ ಅಂತ ನೋಡೋಣ. ಓಕೆ, ನೋಡಿ, ರಜತ್ ಅವರು ಯಾರು? ರಜತ್ ಅವರು ಒಂದು ಅಂಗಿಯ ಮೇಲೆ 20% ಎಷ್ಟೈತೆ? 20% ಹಾಗೂ 30% 2 ಸತತ ರಿಯಾಯಿತಿಗಳನ್ನು ನೀಡುತ್ತಾರೆ. ಒಂದು ವೇಳೆ ಅಂಗಿಯ ನಮೂದಿತ ಬೆಲೆ 800 ರೂಪಾಯಿ ಆಗಿದ್ದರೆ ರಿಯಾಯಿತಿಯ ಮೌಲ್ಯವೆಷ್ಟು ಅಂತ ಕೇಳಿದ್ರೆ, ನೋಡಿರಿ, ಈಗ 20% ಅಂದ್ರೆ ಅದನ್ನು ಯಾವ ರೀತಿ ಬರೀಬಹುದು ನೋಡಿರಿ. 20% ನಾನು 1/5 ಅಂತ ಬರೀಬೋದು ಸಿಂಪ್ಲಿಫೈ ಮಾಡಿದ್ರೆ. ಅದೇ ರೀತಿ 30% ಅಂದ್ರೆ ರೀ ಎಷ್ಟಾಗತ್ತೆ? 3/10 ಆಗುತ್ತೆ. ಓಕೆ, ಈಗ ಒಂದು ವಿಚಾರ ಮಾಡಿರಿ, ಅವ 1/5 ಅಂತಂದ್ರೆ ಅವನಿಗೆ 5ಕ್ಕೆ 1 ಲಾಸ್ ಆಗೈತೆ ಅಂದ್ರೆ ಎಷ್ಟಾಯ್ತು ರೀ? 4 ಆಯಿತು. ಅಂದ್ರೆ ಇದು 5 ಆಯ್ತಂದ್ರೆ ಇದು 4 ಆಯಿತು ಅಂತ. ಕೆಳಗಡೆದು ಇದು 10ಕ್ಕೆ 3 ಲಾಸ್ ಆಗೈತೆ ಅಂತಂದ್ರೆ ಇದು 10 ಆದ್ರೆ ಇದು 7 ಆಯಿತು. ಹೌದಾ? ಡನ್. ಇವಾಗ ನೋಡಿರಿ, ಈ ಕಡೆ ಇದು 2ರಲ್ಲೇ ತೆಗಿತೀನಿ, ಇದು 5ರಲ್ಲೇ ತೆಗಿತೀನಿ. ಈಗ 5 × 5 ಎಷ್ಟಾಯ್ತು ರೀ? 25. ಅದೇ ರೀತಿ 2 × 7 14. ಹೌದಾ? 2 × 7 14 ಆಯ್ತು ರೀ. ಅಂದ್ರೆ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಅದ ರೀ? 11. ಎಷ್ಟಕ್ಕೆ? 25ಕ್ಕೆ 11 ಆದ್ರೆ 100ಕ್ಕೆ ಎಷ್ಟು? ವೆರಿ ಸಿಂಪಲ್. ಸಾರಿ, 100 ಅಲ್ಲ, ಇಲ್ಲಿ ಎಷ್ಟದ ನಮೂದಿತ ಬೆಲೆ? 800 ಅದ. ಇದು 800. 800ಕ್ಕೆ ಎಷ್ಟು ಅಂತಂದರೆ ಎಷ್ಟಾಗುತ್ತೆ ರೀ? ನೀವು ಸಿಂಪ್ಲಿಫೈ ಮಾಡಿರಿ. 25 1 25 3 75, 25 2 ಅಂದ್ರೆ 32 × 11 ಅಂದ್ರೆ 352 ರೂಪೀಸ್ ಆಗುತ್ತೆ ನೋಡಿರಿ. ರಿಯಾಯಿತಿ ಅವ್ರು ಟೋಟಲ್ ಆಗಿ ರಿಯಾಯಿತಿ ತೊಗೊಂಡದ್ದು ಎಷ್ಟಾಯ್ತು ರೀ? 352 ರೂಪಾಯಿ. ಆಪ್ಷನ್ ನಂಬರ್ 4. ಆಪ್ಷನ್ ನಂಬರ್ 4. ಈ ರೀತಿಯಾಗಿ ವಿದಿನ್ 10 ಸೆಕೆಂಡ್ ಒಳಗೆ ನಾವು ಸೊಲ್ಯೂಷನ್ ಮಾಡ್ಕೊಂಡು ಹೋಗಬೇಕು. ಇನ್ನೂ ಲೆಂದಿ ಆಗುತ್ತೆ, ಆದರೆ ಲೆಂದಿ ಮಾಡ್ಕೊಳ್ಳಲ್ಲ, ನಾವು ಈಸಿಯಾಗಿ ಮಾಡ್ಕೊತ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿರಿ, ಏನದ? ವಾಯ್ ಅವರೊಬ್ಬರೇ ಒಂದು ಕೆಲಸವನ್ನು 20 ದಿನದಾಗ ಮಾಡ್ತಾರೆ. ಯಾರು? ವಾಯ್ 20 ದಿನದಾಗ ಮಾಡ್ತಾರೆ. ಅದೇ ರೀತಿ ಜಡ್ ಅವರು ಎಷ್ಟು ದಿನದಾಗ ಮಾಡ್ತಾರೆ? 10 ದಿನದಾಗ ಮಾಡ್ತಾರೆ. ಹಾಗಾದರೆ ಒಂದು ವೇಳೆ ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದರೆ ಅವರು 2 ದಿನಗಳಲ್ಲಿ ಒಟ್ಟು ಕೆಲಸದ ಎಷ್ಟು ಶೇಕಡಾದಷ್ಟು ಮಾಡುತ್ತಾರೆ? ಈಗ ಎರಡರದ್ದು LCM ರೀ ಎಷ್ಟಾಯಿತು? 20 ಬಂತ. ಪಾರ್ಟ್ಸ್ ಎಷ್ಟು ಬಂದು? 21 12 ಅಂದರೆ ಟೋಟಲ್ ಎಷ್ಟಾದವು ರೀ? 3 ಪಾರ್ಟ್ಸ್ ಆದವು. ಅಂದ್ರೆ ಅವರು ಟೋಟಲ್ 30, 20 1 10 ಎಷ್ಟಾಯಿತು? 30. ಅಂದ್ರೆ ಟೋಟಲ್ಲು 30 2 ದಿನ ಒಟ್ಟಿಗೆ ಕೆಲಸ ಮಾಡಿದರೆ ಪರ್ಸಂಟೇಜ್ ಒಳಗೆ ಅಂದ್ರೆ ಟೋಟಲ್ ಅವ್ರು ಒಬ್ಬೊಬ್ರು ಎಷ್ಟೆಷ್ಟು ಮಾಡ್ತಾರೆ? ಒಬ್ಬ 20 ಮಾಡ್ತಾನೆ, ಒಬ್ಬ 10 ಮಾಡ್ತಾನೆ. 10 1 10 3. ಓಕೆ, ಆಮೇಲೆ 2 1 2 10. ಈಗ ಮಲ್ಟಿಫಿಕೇಷನ್ ಬೈ 100 ಯಾಕಂತಂದ್ರೆ ಪರ್ಸಂಟೇಜ್ ಕೇಳ. ಈ 0 ಅಂದ್ರೆ 10 × 3 ಅಂತಂದ್ರೆ 30% ಅವರು 2 ದಿನಗಳಲ್ಲಿ ಪೂರ್ಣಗೊಳಿಸಿದ ಶೇಕಡಾ ಕೆಲಸ. ಓಕೆ, ಅಂದ್ರೆ ಆಪ್ಷನ್ ನಂಬರ್ ಸಿ ನೋಡ್ರಿ. ಆಪ್ಷನ್ ನಂಬರ್ ಸಿ. ಈ ರೀತಿ ಕ್ವಶನು ಬಂದದ್ದು ಕ್ವಶನ್. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಥರ್ಡ್ ಕ್ವಶನ್. ಒಂದು ವೇಳೆ ಎ ಬಳಿ 155 ಪೆನ್ಸಿಲ್, ಬಿ ಬಳಿ 195, ಸಿ ಬಳಿ 175. ಎ, ಬಿ ಮತ್ತು ಸಿ 3 ಮಂದಿ ಸರಾಸರಿ ಎಷ್ಟು ಅಂದ್ರೆ ಕೂಡಿಸ್ರಿ. 155 + 195 + 175 ಎಲ್ಲ ಸೇರಿಸ್ರಿ. ಎಷ್ಟಾಯ್ತು ರೀ? ಟೋಟಲು 525 ಆಯಿತು. ಟೋಟಲ್ ಎಷ್ಟು ಅದಾರ? 3 ಜನ ಅದಾರ. ಅಂದ್ರೆ 3 1 3 3 7 21 ಆಮೇಲೆ 3 5 ಅಂದ್ರೆ
175 ಸರಾಸರಿ ಬಂತು. ಡನ್. ಓಕೆ, ನೆಕ್ಸ್ಟ್ 11ರಿಂದ ಭಾಗ ಹೋಗಾಕ ಅಲ್ಲಿ ಎ ಜಾಗದಾಗ ಏನು ಬರ್ತೈತಿ ಅಂತ ಕೇಳ್ಯಾರ. ಈಗ ಫಾರ್ ಎಕ್ಸಾಂಪಲ್ ಅದನ್ನ ತೊಗೊಂಡು 5 6 4 5 6 3 8 ಅದ. ಓಕೆ, ಅಲ್ಲಿ ರೂಲ್ಸ್ ಏನದ ನಮ್ಮದು, ಆಡ್ ಪ್ಲೇಸು ಈವನ್ ಪ್ಲೇಸ್ ಅಂತ ನಾವು ಮಾಡ್ಕೋಬೇಕು. ಅವುಗಳನ್ನು ಪ್ಲಸ್ ಮಾಡಿರಿ. ಯಾವ್ಯಾವ ಈವನ್ ಪ್ಲೇಸ್ದಾಗ 5 3 8 ಕೂಡಿಸು ಎಷ್ಟದ 8 3 11 ಅಂದ್ರೆ 16 ಆಯಿತು. ಈವನ್ ಪ್ಲೇಸ್ದಾಗ 4 + 6 + a ಅಂದರೆ ಎಷ್ಟಾಯ್ತು ರೀ 10 + a ಆಯಿತು. ಓಕೆ, ಈಗ ಅವು ಎರಡು ಮೊತ್ತ ಒಳಗೆ ಮೈನಸ್ ಮಾಡ್ಬೇಕಂತದ. ಓಕೆ, ಅಂದರೆ ಏನು ಬರುತ್ತೆ ರೀ ನೋಡು. ಅಂದ್ರೆ ಈಗ 10 + a ಆಮೇಲೆ -16. ಇಲ್ಲಿ ನನಗೆ 11ರಿಂದ ಭಾಗ ಹೋಗ್ಬೇಕಂದ್ರೆ ನನಗೆ 0 ಬರಬೇಕು. ಅಂದ್ರೆ 11ರಲ್ಲಿ ಭಾಗ ಹೋಗ್ಬೇಕಂದ್ರೆ ಇಲ್ಲಿ ಮೇಲ್ಗಡೆ 0 ಬರಬೇಕು. ರೂಲ್ಸ್ ಏನದ, ಸಮಸ್ಥಾನದಲ್ಲಿರುವ ಸಂಖ್ಯೆಗಳ ಮೊತ್ತ ಹಾಗೂ ಬೆಸ ಸ್ಥಾನದಲ್ಲಿರುವ ಸಂಖ್ಯೆಗಳ ಮೊತ್ತಗಳ ನಡುವಿನ ವ್ಯತ್ಯಾಸ 0 ಇರಬೇಕು. ಇಲ್ಲಂತಂದ್ರೆ ಯಾವುದಾದ್ರು ಸಂಖ್ಯೆ ಇತ್ತಂದ್ರೆ ಅವುಗಳನ್ನ ನಾವು ಆ 11ರಿಂದ ಭಾಗ ಹೋಗ್ಬೇಕು. ಈ ಎ ಜಾಗದಾಗ ಏನು ಹಾಕಿದ್ರೆ ನಮಗೆ 0 ಬರುತ್ತೆ ನೋಡ್ಬೇಕು. ಏನು ಹಾಕಿದ್ರೆ ಬರುತ್ತೆ ರೀ, ಇದು 16 ಅಂದರೆ ಇದು 16 ಆಗಬೇಕು. ನನಗೆ 10ಕ್ಕೆ 6 ಕೂಡಿಸಿದ್ರೆ 16 ಆಗುತ್ತೆ. ಅಂದ್ರೆ ಆಪ್ಷನ್ ನಂಬರ್ 6 ಅಂದರೆ ಎ ಜಾಗದಾಗ ಏನು ಬರಬೇಕು ರೀ 6 ಬರಬೇಕು. ಡನ್. ಭಾಗಾಕಾರದ ನಿಯಮಗಳ ಬಗ್ಗೆ ಕ್ವಶನ್ ಕೇಳ್ತಾರೆ ಅಂತ ನಾನು ಹೇಳಿದ್ದು ನಿಮಗೆ ನಿನ್ನೆದು. ಸದಕ್ಕೆ ನಾನು ಫಸ್ಟಿಗೆ ಚಾಪ್ಟರ್ ಹೇಳ್ಕೊಂಡು ಅವುಗಳ ಮೇಲೆ ಎಷ್ಟು ಕ್ವಶನ್ ಬರ್ತಾವೆ ಅಂತ ಹೇಳ್ಕೊಂಡು ಹೋಗಿದ್ದು. ಓಕೆ, ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಅದ ನೋಡಿರಿ. ಸಾರಿ, ಈಗ ಫಸ್ಟಿಗೆ ಅವ್ರು ಕೊಟ್ಟಂಥ ಸಿಂಪ್ಲಿಫಿಕೇಷನ್ ಅಲ್ಲೇ ನಾವು ಸಿಂಪ್ಲಿಫೈ ಮಾಡೋಣ ಎಷ್ಟಾಗತ್ತೆ ಅಷ್ಟು. ಓಕೆ, ನೋಡಿರಿ. ಈಗ 11ರಲ್ಲಿ ಹೊಡ್ರಿ 11 ಒಂದಲೇ, ಆಮೇಲೆ 11 ಒಂದಲೇ 11, ಆಮೇಲೆ 11 ಮೂರಲೆ 33. ನೆಕ್ಸ್ಟ್ 15ರಲ್ಲಿ 15 ಹೋಯಿತು. ಓಕೆ, ನೆಕ್ಸ್ಟು 13 ಒಂದಲೇ 13 ಮೂರಲೆ. ನೆಕ್ಸ್ಟು 56 ಎಷ್ಟರಲ್ಲಿ ಹೋಗುತ್ತೆ ರೀ 56 14ರಲ್ಲಿ. ನೆಕ್ಸ್ಟ್ 24 ಒಂದಲೇ 24 4ಲೆ. ನೆಕ್ಸ್ಟು 27 ಒಂದಲೇ 27 ಮೂರಲೆ. ಇಷ್ಟು ಸಿಂಪ್ಲಿಫೈ ಆಯ್ತು. ಅವುಗಳನ್ನೆಲ್ಲ ಕೆಳಗೆ ತೊಗೊಂಬಿಟ್ರಿ. ಏನೇನು ಉಳಿದಾವಲ್ಲ ಅವನ್ನೆಲ್ಲ ಕೆಳಗೆ ತೊಗೊಂಬಿಟ್ರಿ. 13 + 15 -3 ಇಂಟು 14 + 4 + 3 ಸಾರಿ ಮೈನಸ್ ಅದ -3. ಓಕೆ, ಈಗ ನಾವು ಸಿಂಪ್ಲಿಫೈ ಮಾಡೋಣ ರೀ. ಓಕೆ, ಇಷ್ಟು ಬಂತು. ಈಗ ನೋಡಿರಿ 13 ಇಲ್ಲಿ 12 ತೆಗೆದ್ರೆ 25 ಆಯಿತು. ಇಂಟು ಇಲ್ಲಿ 14 4 18 18 ಒಳಗೆ 3 ಹೋದ್ರೆ 15. 25 ಇಂಟು 15 ಮಾಡಿದರೆ ಎಷ್ಟು ಬರ್ತೈತಿ ಅದು ಫೈನಲ್ ಆನ್ಸರ್. ಇಲ್ಲಿ ನೋಡಿರಿ 475. 5 25 ಲಾಸ್ಟಿಗೆ 2 ಎಲ್ಲರದು ಅಷ್ಟೇ ಬಂತು. ಅಂದ್ರೆ ಎಲ್ಲ 5 ಅದಾವಂತಂದ್ರೆ 375. ದಿಸ್ ಈಸ್ ಅವರ್ ಆನ್ಸರ್. ಎಷ್ಟು ಬಂತು ರೀ 375. ಸಿಂಪ್ಲಿಫೈ ಮಾಡಿದ್ಮೇಲೆ ಕೊಟ್ಟಂಥ ಕ್ವಶನನ್ನು ಇವುಗಳನ್ನೆಲ್ಲ ಲಸ ತೆಗೆದು ಭಾಳ ಲೇಟ್ ಆಗುತ್ತೆ. ನಾವು ಅಲ್ಲೇ ಸಿಂಪ್ಲಿಫೈ ಮಾಡಿದರೆ ಮುಗಿದೋಯ್ತು ಒಂದೇ ಸ್ಟೆಪ್. ನೆಕ್ಸ್ಟ್ ಕ್ವಶನ್ ನೋಡಿರಿ, ಇದು ಸಿಂಪ್ಲಿಫೈ ಅದ. ಇಲ್ಲೇ ಸಿಂಪ್ಲಿಫೈ ಮಾಡ್ಕೊಂಬಿಡೋಣ. ಎಷ್ಟರಲ್ಲಿ ಹೋಗುತ್ತೆ 4 ಒಂದಲೇ ತೆಗಿರಿ, ಆಮೇಲೆ 4 ಮೂರಲೆ 12, ಆಮೇಲೆ 4 6ಲೆ 24 0. ನೆಕ್ಸ್ಟ್ 5ರಲ್ಲಿ 5 ಮೂರಲೆ 15, 5 ಒಂದಲೇ 5 ಒಂದಲೇ. ನೆಕ್ಸ್ಟ್ 23 ಇಂಟು 3 ಅಂದರೆ 3 ಒಂದಲೇ 3, 3 ಎರಡಲೆ 6. ಇವುಗಳನ್ನ ಸಿಂಪ್ಲಿಫೈ ಮಾಡ್ರೆ ಮುಗಿದೋಯ್ತು. 360 -311 -63 ಎಲ್ಲ ಮೈನಸ್ ಅದಾವ, ಇದು ಪ್ಲಸ್ ಅದ. ಓಕೆ, ಈಗ 360ರೊಳಗೆ 311 ತೆಗೆದ್ರೆ ಎಷ್ಟು ಬಂತು ನಮ್ಮದು? 360ರೊಳಗೆ 311 ತೆಗೆದ್ರೆ ಈ ಕಡೆ 9, ಈ ಕಡೆ 4, 49 + 63 ಅಂತಂದ್ರೆ ಎಷ್ಟು ಬಂತು ರೀ ಆನ್ಸರು? 9 1 10 12 ಅಂದರೆ 92 ಬರ್ಬೋದು. 112 ಎಷ್ಟು? 112. 41 100, ಈ ಕಡೆ 11 112. ಇದು ಸಿಂಪ್ಲಿಫೈ. 2 ಕ್ವಶನ್ ಬರ್ತಾವೆ ಅಂತ ಹೇಳಿದ್ದು ಗೊತ್ತಿರಲಿ. ನೆಕ್ಸ್ಟ್ ಲಾಭ ನಷ್ಟದ ಮೇಲೆ ಏನದ ಕ್ವಶನು? 44 ಜಾಡಿಗಳ ಅಸಲು ಬೆಲೆ 24 ಜಾಡಿಗಳ ಮಾರಾಟ ಬೆಲೆಗೆ ಸಮನಾಗಿದೆ. ಅಂದ್ರೆ 44 ಕೊಂಡ ಬೆಲೆ ಅಂದ್ರೆ ಕಾಸ್ಟ್ ಪ್ರೈಸು ಈಕ್ವಲ್ ಟು
24 ಮಾರಿದ ಬೆಲೆ ಅಂದರೆ ಸೆಲ್ಲಿಂಗ್ ಪ್ರೈಸಿಗೆ ಸಮ ಅದ. ನಾವೀಗ ಏನು ಮಾಡ್ಕೊಂಡ್ರಿ, ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಏನು ಬಂತು ರೀ, 24 ಡಿವೈಡೆಡ್ ಬೈ 44. 4ರಲ್ಲಿ ಡಿವೈಡ್ ಮಾಡಿರಿ, 4 4 1 4 1 ಅಂದ್ರೆ 6 ಡಿವೈಡೆಡ್ ಬೈ 11 ಅಂದ್ರೆ ಎಷ್ಟು ಗ್ಯಾಪ್ ಅದ ರೀ, 5 ಅದ. ಹೌದಾ, ಈ 5 ಅದ ಅಂತಂದ್ರೆ ಅವ್ರು ಅದನ್ನ ಕೇಳ ಶೇಕಡಾವಾರು ಎಷ್ಟು, 11ಕ್ಕೆ 5 ಅದ. ಹೌದಾ, 11ಕ್ಕೆ 5 ಅದ, 100ಕ್ಕೆ ಎಷ್ಟು, ಸಿಂಪ್ಲಿಫೈ ಮಾಡಿರಿ. ಸರಿ, ಹಾಂ 6ಕ್ಕೆ ಅಂದರೆ ಎಷ್ಟು ಡಿಫ್ರೆನ್ಸ್ ಎಷ್ಟು ಅದ ರೀ, 6ಕ್ಕೆ 5 ಅದ. ಓಕೆ, ಉಲ್ಟಾ ಬರೀಬಾರ್ದು, ಒಂದು ನಿಮಿಷ. ಈಗ ನೋಡಿರಿ, 6 ಇದ್ದದ್ದು 11 ಆಗೈತೆ ಅಂದ್ರೆ 6ಕ್ಕೆ ಎಷ್ಟು ಹೆಚ್ಚಾಗೈತೆ ರೀ, 5 ಹೆಚ್ಚಾಗೈತೆ. ಅಂದ್ರೆ 6ಕ್ಕೆ 5 ಹೆಚ್ಚಾಗೈತೆ ಅಂದ್ರೆ 6ಕ್ಕೆ 5 ಹೆಚ್ಚಾಗೈತೆ ಅಂತಂದ್ರೆ 100ಕ್ಕೆ ಎಷ್ಟು, ಸಿಂಪ್ಲಿಫೈ ಮಾಡಿರಿ, ಎಷ್ಟು ಬರುತ್ತೆ, 83.3%, 83.3%. ಆಪ್ಷನ್ ನಂಬರ್ ಬಿ ನೋಡಿರಿ, ಆಪ್ಷನ್ ನಂಬರ್ ಬಿ. ಈ ಥರ ಕ್ವಶನ್ನು ಲಾಸ್ಟ್ ಟೈಮ್ ನಿಮ್ಗೆ 2 ವರ್ಷಗಳಲ್ಲಿ ಕೇಳಿದಂತಹ ಪ್ರಶ್ನೆ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಹಾಂ, ಯಾಕಂದ್ರೆ ಯಾವ ಥರ ಕ್ವಶನ್ ಬರ್ತಾವೆ, ನಿನ್ನೆ ಟಾಪಿಕ್ಸ್ ಹೇಳಿನಿ ಯಾವ ಥರ ಬಂದವ, ಒಂದು ಯಾವ್ದಾರು ಬರಲಿಕ್ಕಿಲ್ಲ ನಿಮ್ಗೆ ಡೌಟ್ ಇರೋದು. ಸೊ ಅದಕ್ಕೋಸ್ಕರ ನಾನು ಅವುಗಳ ಮೇಲೆ ಎಲ್ಲ ಒಂದು ಸ್ವಲ್ಪ ಕ್ವಶನನ್ನು ತೊಗೊಂಡೆ. ಅನುಪಾತ ಸಮಾನುಪಾತ ಮೇಲೆ ಅದ ನೋಡಿರಿ. ಈಗ ನೋಡಿರಿ, ವೆರಿ ಸಿಂಪಲ್ ನೋಡಿರಿ, ಇಲ್ಲೇನು ಮಾಡೋಂಗಿಲ್ಲ ನೋಡಿರಿ. ಇಲ್ಲಿ 5 ಅದ ನೋಡಿರಿ, ಇಲ್ಲಿ ಬರೀ ಏನಾಗೈತೆ ರೀ, ಎಚ್ ಇದ್ದದ್ದು 2h ಆಗೈತಿ. ಅಂದ್ರೆ ಈ 2ಗೆ ಮಲ್ಟಿಪ್ಲೈ ಬೈ 2 ಮಾಡ್ಬೇಕು ನಾ ಅಷ್ಟೇ. ಹೌದಾ, ಅಂದರೆ ಏನು ಬರುತ್ತೆ ನೋಡಿರಿ, 5, 2 × 2 ಅಂದ್ರೆ 4 ಅಂದ್ರೆ 1 ಅಂದ್ರೆ 5:4:1. ಡೈರೆಕ್ಟ್ ಆನ್ಸರು, ನೀವು ಬರೆಯುವ ಅವಶ್ಯಕತೆ ಏನಿಲ್ಲ. 5:4:1 ಅಂದ್ರೆ 2h ಅಂತಂದಾಗ ಎಚ್ಚಲ್ಲಿ ಎಷ್ಟು ವ್ಯಾಲ್ಯೂ ಅದ ಅದಕ್ಕೆ 2 ಮಲ್ಟಿಪ್ಲೈ ಮಾಡಿರಿ ಹೆಚ್ಚಿಗೆ, ಅಂದ್ರೆ ಆ ಕೊಟ್ಟಂತಹ ಅನುಪಾತಕ್ಕೆ 2 ಮಲ್ಟಿಪ್ಲೈ ಮಾಡಿರಿ ಮುಗಿದೋಯ್ತು. ಎಷ್ಟು ಬಂತು, 5:4:1. ಡನ್. ಓಕೆ, ನೆಕ್ಸ್ಟ್ ಕ್ವಶನ್. 22, 11 ಮತ್ತು 44 ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂದರೆ ಲಸ ಮತ್ತು ಮಸಗಳ ನಡುವಿನ ಅನುಪಾತ ಎಷ್ಟು? ನೋಡಿರಿ, ಏನೇನದ ಸಂಖ್ಯೆಗಳು ಬರೀ 22, 11, 44 ಇವುಗಳೆಲ್ಲ ಮಸ ಅಂತಂದ್ರೆ ಒಂದೇ ಸಂಖ್ಯೆಯಿಂದ ಭಾಗ ಹೋಗ್ಬೇಕು. ಅಂದರೆ ಫಸ್ಟಿಗೆ ನಾನು LCM ಲಸ ಎಷ್ಟು ಬರುತ್ತೆ, ಆಮೇಲೆ HCF ಮಸ ಎಷ್ಟು ಲಸ ಎಷ್ಟು ಬರುತ್ತೆ ರೀ, 44. ಎಲ್ಲ ಒಂದ ಮಗ್ಗಿ ಒಳಗದವ ಹೈಯೆಸ್ಟ್ ನಂಬರ್ ಅಂದರೆ ಮಸ ಅಂದರೆ ಲೋಯೆಸ್ಟ್ ನಂಬರ್ 11. ಇವುಗಳ ಮಧ್ಯದಲ್ಲಿರುವಂತಹ ಅನುಪಾತ ಕೇಳ್ಯಾರ. ಅಂದ್ರೆ 44, 11 ಅಂದರೆ 11 1 11 4 ಅನುಪಾತ 1. ಇಷ್ಟು ಸಿಂಪಲ್ ಅದಾವ್ರಿ. ಆದರೆ ಕೆಲವೊಂದು ಲೆಕ್ಕಗಳಿರ್ತಾವೆ, ಅವುಗಳನ್ನ ಶಾರ್ಟ್ಕಟ್ಟಾಗಿ ಮಾಡೋದು. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ಕ್ವಶನನ್ನು ತರ್ತೀನಿ. ಓಕೆ, ಇನ್ನೊಂದು ಕ್ವಶನ್ ಅದ ನೋಡೋಣ್ರಿ, ನೋಡಿಕೊಂಡು ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ನೋಡ್ರಿ. ಹಾಂ, ಒಂದು ಪರೀಕ್ಷೆಯಲ್ಲಿ ಉಮೇಶನು 15% ಅಂಕಗಳನ್ನು ಗಳಿಸಿದನು. ಎಷ್ಟು ಗಳಿಸಿದ್ರಿ, ಫಸ್ಟಿಗೆ ಅದನ್ನು ಬರೀನು. 15% ಅಂಕಗಳನ್ನು ಗಳಿಸಿದನು ಮತ್ತು 30 ಅಂಕಗಳಿಂದ ಅನುತ್ತೀರ್ಣದ ಅಂದರೆ 15% ತೊಗೊಂಡಾನ. ಇನ್ನು 30 ಬಿದ್ದಿದ್ರೆ ನಾವು ಪಾಸ್ ಹಾಕಿದ. ಇದು ಒಂದು ಈಕ್ವಲ್ ಟು, ಒಂದು ವೇಳೆ 60% ಅಂಕಗಳನ್ನು ಗಳಿಸಿದರೆ ಉತ್ತೀರ್ಣರಾಗಲು ಬೇಕಾಗುವ ಅಂಕಗಳಿಗಿಂತ 15 ಹೆಚ್ಚು ತೊಗೊತಿದ್ದ. ಅಂದ್ರೆ ಆ 15 ಅವನಿಗೆ ಹೆಚ್ಚಾಗು ಅಂದ್ರೆ ಮೈನಸ್. ಪಾಸಿಂಗ್ಕಿಂತ 15 ಮಾರ್ಕ್ಸ್ ಹೆಚ್ಚು ತೊಗೊಂಡು. ಈಗ ಈ ಪರ್ಸೆಂಟೇಜನ್ನು ಎಲ್ಲ ಒಂದು ಕಡೆ ಮಾಡ್ಕೊರಿ. 60ರಾಗ 15 ಹೋದರೆ ಎಷ್ಟಾತ್ರಿ, 45% ಅಂತಂದ್ರೆ ಈ 30ರಾಗ 15 ಈ ಕಡೆ ಬಂದ್ರೆ ಮೈನಸ್ಸು, ಅಥವಾ ಇನ್ನು ಈ ಕಡೆ ತಂದ್ರೆ ಪ್ಲಸ್ ಆಗುತ್ತೆ. ಎರಡು ಒಂದು ಚಿಹ್ನೆ ಆಗುತ್ತೆ. ಅಂದ್ರೆ 30 1 15 ಅಂತಂದ್ರೆ ಎಷ್ಟಾಯ್ತು ರೀ, 30 1 15 45. ಅಂದ್ರೆ 45% ಅಂದ್ರೆ 45 ಮಾರ್ಕ್ಸು. 45% ಅಂದ್ರೆ 45 ಮಾರ್ಕ್ಸ್. ಓಕೆ, ಅಂದರೆ 15% ಅಂದ್ರೆ ಎಷ್ಟಾಯ್ತು, 15 ಮಾರ್ಕ್ಸು. ಅಂದರೆ ಇದರೊಳಗೆ ಹಾಕಿರಿ ಅದನ್ನು. ಅಂದರೆ 15% ಅಂದ್ರೆ 15 ಪ್ಲಸ್ 30 ಅಂದ್ರೆ ಟೋಟಲ್ ಎಷ್ಟಾಯ್ತು ರೀ, 45. ಅಂದ್ರೆ ಅವನು ಉತ್ತೀರ್ಣರಾಗಲು ಕನಿಷ್ಠ ಅಂಕಗಳು ಎಷ್ಟು ಬೇಕು ರೀ, 45 ಅಂಕಗಳು ಬೇಕು. ವೆರಿ ಸಿಂಪಲ್. ಅವ್ರು ಕೊಟ್ಟಂತಹ ಪ್ರಶ್ನೆಯನ್ನು ಹೇಳಿಕೆ ಒಳಗೆ ಬರೀದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ,
ಈ ರೀತಿ ಪ್ರಶ್ನೆಗಳು ನಿಮಗೆ SSC GD ಒಳಗೆ ಬರ್ತವೆ. ಮತ್ತು ಮುಂದಿನ ಕ್ಲಾಸಲ್ಲಿ ನಾವು ಏನು ಮಾಡೋಣ ರೀ, ಇದೇ ತರಹದ ಪ್ರಶ್ನೆಗಳನ್ನು ಯಾವ ರೀತಿ ವೆರಿ ಶಾರ್ಟ್ ಮೆಥಡಲ್ಲಿ 5 to 10 ಸೆಕೆಂಡಲ್ಲಿ ಯಾವ ರೀತಿ ಸೊಲ್ಯೂಷನನ್ನು ಮಾಡ್ಕೊಳ್ಳೋದಂತ ನೋಡ್ತಾ ಹೋಗೋಣ. ಅದೇ ರೀತಿ ಯಾರ್ಯಾರು SSC ಪ್ರಿಪ್ರೇಷನ್ ಮಾಡ್ತಾಯಿದ್ರಿ ಅವ್ರಿಗೆ ಏನು ಮಾಡಿರಿ, ಅವರಿಗೆ ನೀವು ವಿಡಿಯೋನ ಶೇರ್ ಮಾಡಿರಿ. ಅದೇ ರೀತಿ ಏನಾದರೂ ನಿಮ್ಮದು ಬೇರೆ ಬೇರೆ ಟಾಪಿಕ್ ವೈಸ್ ಮಾಡಬೇಕು, ಹೆಂಗೆ ಮಾಡಬೇಕು, ನಿಮ್ದು ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮಾಡಿರಿ. ಅಥವಾ ನಿಮಗೇನಾದರೂ ಕ್ವಶನ್ಸು ಪ್ರಾಬ್ಲಮ್ಸು ಏನಾದರೂ ಬರಲಿಲ್ಲ ಅಂತಂದ್ರೆ ಈ ನಂಬರ್ಗೆ ಕಾಲ್ ಮಾಡಿರಿ, ಅಥವಾ ಈ ನಂಬರ್ಗೆ ವಾಟ್ಸಪ್ ಅದ, ಅದಕ್ಕೆ ನೀವೇನು ಮಾಡ್ಬೇಕು ರೀ, ವಾಟ್ಸಪ್ ಮುಖಾಂತರ ನೀವು ಕ್ವಶನ್ ಕಳಿಸ್ರಿ. ನಾನು ನೋಡಿದ ಮೇಲೆ ನಿಮಗೆ ಸೊಲ್ಯೂಷನ್ನ ಕಳಿಸಿರ್ತೀನಿ. ಡನ್. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಜೈ ಹಿಂದ್.